ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶವು ವೈವಿಧ್ಯಮಯ ಸಂಸ್ಕೃತಿಯ ತವರೂರು. ಇಂತಹ ಸಂಸ್ಕೃತಿಯಲ್ಲಿ ನಮ್ಮ ಕನ್ನಡ ನಾಡಿನ ಕಾಡು ಕುರುಬ ಮತ್ತು ಜೇನು ಕುರುಬ ಬುಡಕಟ್ಟು ಜನಾಂಗದ ಸಂಸ್ಕೃತಿಯೂ ಹೌದು. ಈ ಜನಾಂಗದ ಸಂಸ್ಕೃತಿಯನ್ನು ನಿಮಗೆ ಪರಿಚಯಿಸುವ ಒಂದು ಸಣ್ಣ ಪ್ರಯತ್ನ. ನನ್ನ ಹೆಸರು ಮಾರೆ, ನಾನು ಜೇನು ಕುರುಬ, ನಮ್ಮೂರು ಹೊಸಡಿ. ನನ್ನ ಹೆಸರು ಬೊಮ್ಮಿ, ನಾನು ಭೀಮಕ್ಕೇರಿ, ಬೆಟ್ಟ ಕುರುಬ. ನನ್ನ ಹೆಸರು ಕಮಲ, ಮನೆ ಹೆಸರು ಬೊಮ್ಮಿ ಅಂತ ಕರೀತಾರೆ. ಅದನ್ನ ಈಗ ನಮ್ಮಲ್ಲಿ ಬೆಟ್ಟ ಕುರುಬ ಅಂತ ನಾವು ನಮ್ಮ ಜಾತಿ ಬೆಟ್ಟ ಕುರುಬ. ಮೊದಲು ನಾವು ಚಿಕ್ಕದ್ರಲ್ಲಿ ನಮಗೆ ಬಟ್ಟ ಅನ್ನೋದು ಇದ್ನಿಲ್ಲ. ಸ್ಕೂಲಲ್ಲಿ ಒಂದು ಯೂನಿಫಾರ್ಮ್ ಕೊಟ್ಟಿದ್ರು, ಅದನ್ನೇ 6 ತಿಂಗಳಾಯ್ತು, 3 ತಿಂಗಳಾಯ್ತು ಹಾಕೊಂಡು ಅದನ್ನೇ ಹೊಲಿಯೋದು, ಅದನ್ನೇ ಹಾಕೋದು, ಅದನ್ನೇ ಹೊಲಿಯೋದು, ಆ ಥರ ಮಾಡ್ತಿದ್ರು. ಈಗ ಗೌಡ್ಗಳು ಅದಿದ್ದು ಕೆಲಸ ಕರೆಯೋ ಟೈಮಲ್ಲಿ ನಾವೆಲ್ಲ ಇಷ್ಟು ಇದ್ದಾಗ ಚಿಕ್ಕವರಿದ್ದಾಗ ಆಗ ಈಗೆಲ್ಲ ಜಾತಿ ಭೇದ ಅನ್ನೋದು ಯಾವುದೂ ಇಲ್ಲ. ಆಗ ಜಾತಿ ಭೇದ ಅನ್ನೋದಿತ್ತು. ನಮಗೆ ಮುದ್ದೆ ತಗೊಬಂದು ಅನ್ನ ಎಲ್ಲ ಮುದ್ದೆ ತಗೊಬಂದು ಊಟಕ್ಕೆ ಕೊಡೋಕ್ಕೆ ನಮಗೆ ಹಿಂದೆ ಮುಂದೆ ಆಡಿದಾಗ ನಾವು ಸಾಗು ನೀರನ್ನು ಮುತ್ತುಡಿ ಎಳನ್ನು ಒಂದು ಎಲ್ಲೋ ಬೇಳೆಗಳನ್ನು ಎಲ್ಲ ತಗೊಬಂದು ಒಂದು ಗುಂಡಿ ತೋಡಿ ಆ ಗುಂಡಿ ಒಳಗಡೆ ಎಲೆನೆ ಹೂಡಿ ಅಲ್ಲಿ ಸಾಂಬಾರು ಹಾಕ್ತಿದ್ವು. ಒಂದ್ ಎಲೆಗೆ ಮುದ್ದೆ ಹಾಕ್ತಿದ್ವು. ಇಲ್ಲದ್ರೆ ಈ ತರ ಸೊಟ್ಟ ಕಟ್ಟಿ ಇದನ್ನ ಹಿಂಗ್ ಮಾಡಿ ಸಾಗುಣಿ ಮರ ಈ ತರ ಸೊಟ್ಟ ಕಟ್ಟಿ ಇದಕ್ಕೆ ಸಾಂಬಾರು ಹಾಕ್ತಿದ್ವು. ಇದಕ್ಕೆ ಸಾಂಬಾರು ಹಾಕಿ ಹಿಂಗೆ ಮಡಿಕೊಂಡು ಇದಕ್ಕೆ ಸಾಂಬಾರು ಮತ್ತೆ ಅದೇ ಎಲೆ ಒಂದ್ ಇದ್ರಲ್ಲಿ ಮುದ್ದೆ ಹಾಕ್ತಿದ್ವು. ಸಾಂಬಾರು ಮುದ್ದೆ ಹಾಕ್ತಿದ್ವು. ಹಾಕ್ಸಿ ಇದ್ ಮಾಡ್ತಿದ್ವು. ಆಮೇಲೆ ನಾವುಗಳು ಆಟ ಆಡಾಗ ಈ ಕಾಯಿ ಕಂಟೆ ಬರುತ್ತಲ್ಲ, ಯಾರಾದ್ರೂ ಕುಡ್ದಿದ್ದು ಬೀಸ ಹಾಕಿರ್ತಾರೆ, ಅದ್ರ ಕಾಯಿ ಕಂಟೆ ಆಟ ಆಡ್ತೀವಿ. ಆಮೇಲೆ ಅಲ್ಲಿ ಒಳಗಡೆ ಇರ್ತದಲ್ಲ ಎಳ್ಸು, ಅದನ್ನ ತಿನ್ನೋದು, ಅದ್ರಲ್ಲೇ ಪಾತ್ರೆ ಮಾಡೋದು ಅದನ್ನೇ ಪಾತ್ರೆ ಮಾಡ್ಕೊಂಡು ಒಂದ್ ಕಡೆ ಚಿತ್ರಾನ್ನ ಮಾಡ್ತೀವಿ ಅನ್ನೋದು, ಒಂದ್ ಕಡೆ ಉಪ್ಪಿಟ್ಟು ಮಾಡ್ತೀವಿ ಅನ್ನೋದು, ಒಂದ್ ಕಡೆ ಮುದ್ದೆ ಮಾಡ್ತೀವಿ ಅನ್ನೋದು, ಅದನ್ನ ಸುಮ್ನೆ ಅನ್ನೋದು, ಬಾಯಲ್ಲೆಲ್ಲ ಸೊಟ್ಟು ತಕೊಳ್ಳಿ ನೀವು ಒಂದಿಷ್ಟು ತಿನ್ನಿ ಅನ್ನೋದು, ಅವಾಗ ಒಂದಿಷ್ಟು ಕೊಡೋದು, ಇವಾಗ ಒಂದಿಷ್ಟು ಕೊಡೋದು, ಮಣ್ಣನೆ ಅದನ್ನೇ ಕಲರ್ ಮಾಡ್ಕೊಂಡಿದ್ದ ನಾವು. ಮಾಡಿ ಏನ್ ಮಾಡ್ತಿದ್ದೋ, ಈ ಹಗ್ಗನ್ ಗರಿ ಬರ್ತಲ್ಲ ಅಂಬು ಅದನ್ನೇನ್ ಮಾಡಿ ಹಿಂಗ್ ಮುರ್ದು ಸರ ತರ ಇಷ್ಟ ಮಾಡಿ ಸರ ಮಾಡಿ ಹಾಕೊಂಡು ಓಡಾಡ್ತಿದ್ವು. ಇದು ಸಟ್ಕ ಸೊಪ್ಪು ಅಂತ ಬರುತ್ತೆ, ಕಟ್ಟೆ ಸೊಪ್ಪು ಇದ್ರ ಸೊಪ್ಪು ಮೇಡಮ್ ಇಲ್ಲೆಲ್ಲ ಸಿಗುತ್ತೆ. ಈ ಮಳೆ ಟೈಮಲ್ಲೆಲ್ಲ ಹುಟ್ಟುತ್ತದೆಲ್ಲ ತಿನ್ಲಬಹುದು. ಅದು ಸಾಂಬಾರ್ ತಿಂತಾರೆ, ಸಾಂಬಾರ್ ಹಾಕ್ತಾರೆ, ಅದು ಉಪ್ಪು ಸಾಂಬಾರ್ ಮಾಡ್ತಾರೆ. ಅದನ್ನ ಹುಳ್ಳಿಕಾಳು ಜೊತೆ ಇಲ್ಲ ಬೇಳೆ ಜೊತೆ ಹಾಕ್ತಾರೆ. ಅದನ್ನ ತಗೊಬಂದು ಎಲೆನ ಇದಕ್ಕೆ ಮಾಡಿ ಒಂದೊಂದ್ ಪೋಣಿಸಿ ಉದ್ದು ಮಾಡಿ ಅದನ್ನ ಕಟ್ಟಿಗೆ ಹಾಕಿ ಕಿವಿ ವಾಲೆ ಮಾಡ್ಕೊಂಡು ಈ ಕಡೆ ಕಿವಿ ವಾಲೆ ಮಾಡ್ಕೊಂಡು ಅದನ್ನ ಹಾಕೊಂಡು ಮತ್ತೆ ಕೈಗೆ ಈ ಪೊರತಂದು ಇದಿರ್ತಲ್ಲ ಬಳೆ ತರ ಪುರಾತನ ಎಲೆ ಇದು ತೊಟ್ಟಿರ್ತಲ್ಲ, ಆ ತೊಟ್ಟನ್ನ ರೌಂಡ್ ತರ ಮಾಡಿ ಬಳೆ ಮಾಡಿ ರೋಡ್ ರೋಡ್ ಸಿಗುತ್ತೆ. ಅದನ್ನ ಕೈಗೆ ಹಾಕೊಂಡು ಆಟ ಆಡ್ತಿದ್ವಿ ನಾವು. ಪರ್ವತ ಇದೆಯಲ್ಲ ಮೇಡಮ್, ಆ ಪರ್ವತದಲ್ಲಿ ನಾನು ಅವತ್ತೇ ಹೇಳಿದ್ನಲ್ಲ, ಸುಮಾರು ಇದ್ದಾವೆ ಅದ್ರಲ್ಲಿ ಯಾವಾಗಂದ್ರೆ ನಾವ್ ಇರ್ಬೇಕಾದ್ರೆ ಒಂದ್ ದೀಪ ಇಲ್ಲ, ಏನು ಇಲ್ಲ, ಬೆಂಕಿ, ಒಂದು ಕರೆಂಟ್ ಇಲ್ಲ, ಏನು ಇಲ್ಲ ಮೇಡಮ್. ಇಲ್ಲ ಅಂದ್ರೆ ಬೆಳಕು ಯಾವ್ದಂದ್ರೆ ಬೆಂಕಿ ಇಲ್ಲ ಅಂದ್ರೆ ಪರ್ವತ ಬೀಜ ಇದೆಯಲ್ಲ, ಆ ಬೀಜದಲ್ಲಿ ಅದು ಒಳಗಡೆ ಒಂದು ಬಿಳಿದು ಒಂದು ಬೀಜ ಬರುತ್ತೆ. ಆ ಬೀಜನ ಏನ್ ಮಾಡ್ತಿದ್ದೋ, ಅದನ್ನ ಎಡ್ಬಿಟ್ರೆ ಆ ಬೀಜ ಬರುತ್ತೆ. ಆ ಬೀಜನ ಒಂದಿಷ್ಟು ಕಡ್ಡಿ ತಕೊಂಡು ಆ ಬೀಜನ ಪೊಣಸಿ ಅದರಲ್ಲೇ ನಾವು ದೀಪ ಮಾಡ್ಕೊತಿದ್ವು. ಅವಾಗ ಎಣ್ಣೆ ತರ ಮೇಡಮ್ ಚೆನ್ನಾಗಿ ಉರಿತದೆ, ದೀಪ ಚೆನ್ನಾಗಿ ಉರಿತದೆ. ಆಮೇಲೆ ಪುನಃ ಆ ಕಾಯಿ ಬರುತ್ತಲ್ಲ, ಆ ಕಾಯಿಯಲ್ಲಿ ಸುಮಾರು ಅದನ್ನ ಹಿಂಗ ಕಾಯಿ ಮಧ್ಯದಲ್ಲಿ ಮುರಿದು ಬಿಟ್ರೆ ಕಿವಿಗೆಲ್ಲ ಈ ಕಣ್ಣಿಗೆ ಹಿಂಗ ಸುಮಾರು ಅದ್ರಲ್ಲಿ ಅದನ್ನ ಕೆಜಿಗೆ ಇಷ್ಟ ಅಂದ್ಬಿಟ್ಟು ನಮ್ಮ ಕಡೆ ಎಲ್ಲ ಬತ್ತಿದ್ರು ತಗೊಂಡು ಮಾರಕ್ಕೆ. ನಾವು ಆ ಗಿಡಗಳು ಎಲ್ಲೆಲ್ಲವೇ ಅಲ್ಲಲ್ಲಿಗೆಲ್ಲ ಹೋಯ್ತಿದ್ವು, ಆಯ್ಕ ಬತ್ತಿದ್ರು. ಆಯ್ಕ ಬಂದು ಅದ್ರ ಒಳಗಡೆ ಇರೋ ಬೀಜ ತೆಗೆದು ಆಮೇಲೆ ಮಾರಾಟ ಕೊಡ್ತಿದ್ವು. ಮತ್ತೆ ಅದ್ರದ್ದು ಹಾಲು ಬರುತ್ತಲ್ಲ, ಹಾಲಲ್ಲಿ ನಾವು ಒಂದು ಹಿಂಗೆ ತೊಟ್ಟೆ ಮಾಡ್ಕೊಂಡು
ಹಾಲು ಬರುತ್ತಲ್ಲ ಮೇಡಮ್, ಹಾಲನ್ನ ಅದಕ್ಕೆ ಹಾಕೊಂಡು ಒಂದು ಗರಿಕೆದು ಇದು ಬರುತ್ತೆ ನೋಡಿ, ಹುಲ್ಲು ಬರುತ್ತಲ್ಲ, ಅದನ್ನ ಹಿಂಗೆ ರೌಂಡಾಗಿ ಮಾಡ್ಬಿಟ್ಟು ಹಾಲನ್ನ ಎತ್ತಿ ಎತ್ತಿ ಹಿಂಗೆ ಹುರ್ಬೇಕು. ಸೂಪರ್ ಆಗಿ ಬರುತ್ತೆ. ಅದನ್ನ ಹಂಗ್ ಮಾಡ್ತಿದ್ದ ಸೊಪ್ಪು ಏನ್ ಮಾಡ್ತೀವಿ ಮೇಡಮ್, ಗಂಟಿಗೆ ಸೊಪ್ಪು ಎಲ್ಲ ತಕೊಂಡು ಇಂಥ ಸಾಗುನಿ ಸೊಪ್ಪಿಗೆ ಒಳಗಡೆ ಹಾಕಿ ಸೊಪ್ಪು ಹಾಕಿ ಉಪ್ಪು ಹಾಕಿ ಬೆಂಕಿ ಬರುತ್ತಲ್ಲ ಅದ್ರ ಮೇಲೆ ಹಾಕ್ಬಿಡ್ತಿದ್ವು. ಬೆಂದಿದ ಮೇಲೆ ಅದನ್ನ ಎತ್ತು ತಿಂತೀವಿ. ರೊಟ್ಟಿನೂ ಸುಡ್ತಿದ್ವಿ. ಅಂದ್ರೆ ಏನ್ ಗೊತ್ತಾ ಮೇಡಮ್, ಇದ್ರಲ್ಲಿ 2 ಎಲೆ ತಕೊಳ್ಳೋದು, 2 ಎಲೆ ತಕೊಂಡು ಒಂದ್ರಲ್ಲಿ ಹಸಿ ಹಿಟ್ಟನ್ನ ತೊಟ್ಟಿ ಇನ್ನೊಂದು ಎಲೆನ ತಕೊಂಡು ಅದ್ರ ಮೇಲೆ ತಟ್ಟುಬಿಟ್ಟು ಏನ್ ಮಾಡೋದು, ಬೆಂಕಿಗೆ ಹಾಕೋದು. ಬೆಂಕಿ ಮೇಲೆ ಪುನಃ ಮುಗಿಸಿ ಮೇಡಮ್, ಚೆನ್ನಾಗಿರೋ ಸೂಪರ್ ಇವಾಗ ಯಾರು ತಂಗಳ ಮುದ್ದೆಲ್ಲ ಮಿಕ್ಕಿದ್ಮೇಲೆ ಆ ತಂಗಳ ಮುದ್ದೆನ ಬೆಂಕಿ ಕೆಂಡಗೆ ಹಾಕಿ ಬಿಸಿ ಮಾಡ್ಕೊಂಡು ತಂಗಳ ಮುದ್ದೆ ತಿನ್ಕೊಂಡಿದ್ವಿ. ಮತ್ತೆ ಹಂಗಾಗಿ ಪುನಃ ಏನ್ ಮಾಡ್ತೀವಿ, ಹಿಟ್ಟಿನ ಪಾತ್ರೆ ಆಗ ಈಗಿನ ಕಾಲದವ್ರು ಹಿಟ್ಟಿನ ಪಾತ್ರೆನ ಚೆನ್ನಾಗಿ ಬೇಳ್ಬಿಡ್ತೀವಿ, ಬಿಟ್ಟು ಮಾಡ್ತೀವಿ, ಬೇಳ್ಬಿಡ್ತೀವಿ. ನಮ್ಮಲ್ಲಿ ಮೊದ್ಲು ಹಂಗಿರ್ತಿಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ಅದೇ ಹಿಟ್ಟಿನ ಪಾತ್ರೆ ಇಟ್ಕೊಂಡು ಏನ್ ಮಾಡ್ತಿದ್ರು, ಹಿಟ್ಟು ಮಾಡುವಾಗ ಬೆಂಕಿ ಒಲೆ ಸ್ವಲ್ಪ ಕಾಯಿಸಿ ಅದೆಲ್ಲ ಉದುರಿಸಿ ಚಕ್ಕೆ ತರ ಅದಕ್ಕೆ ಏನ್ ಮಾಡ್ತಿದ್ವು, ಎಲ್ಲ ಮೇಲ್ಕೆ ಎತ್ಬಿಡ್ತಿದ್ವು. ಅವು ನಾವ್ ಈಗ ಅಡ್ಗೆ ಗಿಡ್ಗೆ ಮಾಡೋ ಗಂಟ ಅದಕ್ಕಾಗೆ ಕೂತ್ಕೊತಿದ್ವು. ಪುಡಿ ನಾವು ತಿಂತೀವಿ ಎಲ್ಲ ಹಂಚಿ 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 ತಿನ್ಕೊತಿದ್ವು. ಆವಾಗಿನ ಟೈಮಲ್ಲಿ ಆ ತರ ಏನು ಗೊತ್ತಾ, ಆವಾಗ ಒಂದು ನಾವ್ ಏನಾರು ಇಟ್ಕೋಬೇಕಾದ್ರೆ ಡಬ್ಬಿಗಳು ಅವು ಇವು ಬಾಕ್ಸ್ಗಳು ಇಟ್ಕೋತೀವಿ. ಆವಾಗ ಏನ್ ಮಾಡ್ತಾ ಇದ್ರು ಗೊತ್ತಾ, ಆವಾಗ ಬಾಕ್ಸ್ಗಳು ಡಬ್ಬಿಗಳು ಏನು ಇಲ್ಲ, ಏನಾರು ಇಟ್ಕೋಬೇಕಾದ್ರೆ ಒಂದು ಉಪ್ಪು ಇಟ್ಕೋಬೇಕಾದ್ರು ನಾವು ಡಬ್ಬಿ ತಗೋತೀವಿ. ಈಗ ಆವಾಗ ಏನ್ ಮಾಡ್ತಿದ್ರು ಗೊತ್ತಾ, ಅದ್ರಲ್ಲಿ ಉಪ್ಪು ಹಾಕಿ ಇಟ್ಕೋತಿದ್ರು. ಈಗ ಮಾಮೂಲಿ ಬರುತ್ತಲ್ಲ ಬಂಬು, ನೀರು ಅದ್ರಲ್ಲೇ ಕುಡಿತಿದ್ವಿ ಮೇಡಮ್, ನೀರು ಕುಡಿತಿದ್ವು. ಲೋಟ ಅದನ್ನೇ ಮಾಡ್ಕೊತಿದ್ವು. ಮತ್ತೆ ಸೌಟು ಏನ್ ಮಾಡ್ತಿದ್ವಿ ಗೊತ್ತಿ, ಕಾಯಿ ಹೊರದ್ಬಿಟ್ಟು ಅದಕ್ಕೆ ಬಿದಿರು ಕಡ್ಡಿ ಹಾಕೋದು, ಬಿದಿರು ಕಡ್ಡಿ ಹಾಕಿ ಸೌಟದು ಇದ್ ಮಾಡೋದು. ಸೇಮ್ ಸೌಟ್ ತರ ಮಾಡ್ತಿದ್ವು. ಅದ್ರಲ್ಲಿ ಸಾಂಬಾರ್ ಮುದ್ದೆಗೆ ಏನ್ ಮಾಡ್ತಿದ್ವು, ಮರದ್ನ ಇದ್ ಮಾಡಿ ಇಷ್ಟೆಲ್ಲ ಕಟ್ಟೆ ತರ ಮಾಡ್ಕೊಂಡು ಬಟ್ಟೆ ತರ ಮಾಡಿ ಅದಕ್ಕೆ ಒಂದು ಇಡಿ ಮಾಡ್ತಿದ್ರು. ಅದ್ರ ಮುದ್ದೆ ತೋಡಲ್ಲ ಆಮೇಲೆ ತಟ್ಟೆಗಳಿತ್ತಿಲ್ಲ ಅವಾಗ, ಬಿದ್ರು ತಟ್ಟೆನೆ ಅವಾಗ. ಇಲ್ಲ ಎಣಿತಟ್ಟಿಲ್ಲ ಮೇಡ, ಅದು ಕಾಡಲ್ಲಿ ಎಲೆಗಳು ಬಿಡ್ತಿದ್ವಲ್ಲ, ಅವುಗಳನ್ನ ಬೊಂಬಲ್ಲಿ ಸುತ್ತಮುತ್ತ ತಿರುಗಿತ್ತಲ್ಲ ಅದನ್ನೇ ಒಣಗಿಸಿ ಹುಳಿ ಹಾಕಿ ತಟ್ಟೆ ತರ ಮಾಡ್ಕೊತಿದ್ರು. ಇವಾಗ ಇದೆಯಾ ನಿಮ್ಮ ಹತ್ರ ಯಾವ್ದಾರು ಒಂದು ಇವಾಗ ಯಾರು ಯೂಸ್ ಮಾಡಲ್ಲ. ಯಾಕಂದ್ರೆ ನಾವೆಲ್ಲ ಚಿಕ್ಕದಿದ್ದಾಗ ನಾವ್ ಯಾವಾಗ ಇಷ್ಟುದ ಹಾದೋ ಅವಾಗೆಲ್ಲ ಹೋಯ್ತು. ಆಮೇಲೆ ಕಾಡಲ್ಲೆಲ್ಲ ಆಗ ಮೇಡಮ್ ಈಗ ಆಗನ್ ಇದ್ರಲ್ಲಿ ನಾವು ತಿಂದಿದ್ರಲ್ಲಿ ಚಿಕ್ಕದ್ರಲ್ಲಿ ನಾವೆಲ್ಲ ಇದ್ ಮಾಡ್ತೀವಿ. ನಾವ್ ಯಾವತ್ತು ಕೆಲಸ ಮಾಡೋ ತರ ಆಗೋದು ಅವಾಗಿಂದ ಎಲ್ಲ ಹೋಯ್ತು, ಕಡಿಮೆ ಒಟ್ನಲ್ಲಿ ಹಳ ನೆನಪುಗಳು ಮರ್ತಿಲ್ಲ. ನಾವು ಹೇಗಾದ್ರೂ ಉಟ್ಕೊ ಓಡಾಡ್ಬೋದು. ಹೀಗೆ ನಾವೆಲ್ಲರೂ ನಾವ್ ಈ ತರ ಉಟ್ಕೊ ಓಡಾಡ್ಬೋದು. ನಮ್ಮಲ್ಲಿ ಸಂಪ್ರದಾಯ, ಒಂದ್ ದೇವ್ರ ಕಾರ್ಯ, ಒಂದು ಪುಣ್ಯಾಟ ಕಾರ್ಯ, ಆ ಟೈಮಲ್ಲಿ ನಾವು ಹಾಕಿರೋ ಸ್ಲಿಪ್ಪರ್ ಸುದ ಹಾಕಂಗಿಲ್ಲ. ನಮ್ ಉಡುಪೆ ಹಾಕಬೇಕು. ನಮ್ ಡ್ರೆಸ್ ಹೊರಗಡೆ ಹೋಗಿ ಬಂದು ಎಲ್ಲ ನಾವೀಗ ಒಳಗಡೆ ಇದ್ದಾಗ ಎಲ್ಲಾ ಜನಂಗೂ ಇರ್ತೀವಿ. ಈಗ ಸ್ವಲ್ಪ ಬದಲಾವಣೆ ಜೀವನ ಮಾಡ್ಬೇಕಲ್ಲ, ಇನ್ನೊಂದೇನು ಗೊತ್ತಾ, ಕೆಲಸ ಮಾಡ್ಬೇಕು. ನಾವಿಲ್ಲಿ ಬಂದಿದ್ವಿ, ಊರ್ಗ್ ಹೋದಾಗ ನಾವ್ ಆ ಸಂಪ್ರದಾಯನೇ ಪಾಲಿಸ್ಲೇಬೇಕು. ಯಾಕಂದ್ರ ನಮ್ ಸಂಪ್ರದಾಯನ ನಾವ್ ಬಿಟ್ಕೊಡಕ್ಕಾಗಲ್ಲ. ಸಾವು ಹೋದ್ರು ಈಗ ಒಂದ್ ಯಾರು ಒಬ್ರು ತೀರ್ಕೊಬಿಟ್ಟಾಗ ನಾವ್ ಈ ನೈಟಿ ಹಾಕೋ ಹೋಗ್ಬಿಟ್ರೆ ನಮ್ನ ಅಂದ್ರೆ ನೀವು ಏನಕ್ಕೆ ಸಾವು ಮನೇಲಿ ಈ ತರ ಮಾಡ್ಕೊ ಬಂದ್ರಿ, ಈ ಡ್ರೆಸ್ ನಿಮ್ಗೆ ಹಾಕಂಗಿಲ್ಲ ಅಂತ ಅಂದ್ಬಿಡ್ತಾರೆ. ಆಗ ನಾವೇನ್ ಮಾಡ್ತೀವಿ, ಎರಡಾದ್ರೆ ಬಂದು ಈ ಡ್ರೆಸ್ ಕಳೆದಾಕ್ಬಿಟ್ಟು ನಾವೇನ್ ಮಾಡ್ತೀವಿ, ಹಿಂಗ್ ಕಟ್ಕೊಂಡು ಹೋಗ್ಬೇಕು.
ಈಗ ಹಂಗೆ ಮಾಡ್ತಾರೆ. ಅವ್ರ ಸಂಪ್ರದಾಯದಲ್ಲಿ ಹಿಂಗೆ. ಬೆಟ್ಟ ನಮ್ಮಲ್ಲಿ ಸಂಪ್ರದಾಯದಲ್ಲಿ ನಮ್ಮಲ್ಲಿ ಏನಿಲ್ಲ ಸ್ಲಿಪ್ಪರು ಹಾಕೋ ಹೋಗಂಗಿಲ್ಲ. ಮಾಮೂಲಿ ನಾವು ಯಾವ ಸೀರೆ ಹಾಕಿರ್ತೀವಿ ಅದೇ ತರ ನಾವು. ಜಾಕೆಟು ಧರಿಸಂಗಿಲ್ಲ ನಾವು, ಹಿಂಗ್ ಕಟ್ಕೊಂಡು ಹೋಗೋದಷ್ಟೇ. ಒಂದು ಬಟ್ಟೆ ಹೊಸ್ಕೊಂಡು ಹೋಗ್ಬೇಕು. ಗಂಡಸರು ಪಂಚೆ ಹಾಕೋ ಹೋಗ್ಬೇಕು, ಹೆಗಲ ಮೇಲೆ ಟವಲ್ ಇರ್ಬೇಕು ಅಲ್ಲಿ ಹೋದಾಗ. ಮತ್ತೆ ಅದ್ ಬಿಟ್ಟು ಸಮಾಧಿಗೆ ಹೋದ್ಮೇಲೆ ನಾವು ಸಮಾಧಿ ತವಕ ಸ್ಲಿಪ್ಪರ್ ಹಾಕೊಂಡ್ ಹೋಗಂಗಿಲ್ಲ. ಹೋಗ್ದೆ ಊರಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ, ಊರಲ್ಲೇ ಬಿಟ್ಬಿಟ್ಟು ಹೋಗಿರ್ತೀವಿ ನಾವು, ಹೋಗಂಗಿಲ್ಲ. ಅಲ್ಲೋಗಿ ಎಲ್ಲ ಗಂಡು ಮಕ್ಕಳೆಲ್ಲ ಮಾತಾಡಿ, ಈ ಅದೆಂತದು ಒಂದು ಮುಳ್ಳು ಬರ್ತದೆ ನಮ್ಮಲ್ಲಿ, ಕೇರ ಮುಳ್ಳು, ಅದೇನ ಕ್ಯಾರ ಮುಳ್ಳು, ಅದು ಬೇಕಲೇಬೇಕು ನಮ್ಮಲ್ಲಿ ಮುಳ್ಳು. ಏನಕ್ಕಂದ್ರೆ ಸಮಾಧಿ ಎಲ್ಲ ಮುಗಿಸ್ಮೇಲೆ ಈ ಕಡೆ ಯಜಮಾನ, ಈ ಕಡೆ ಒಬ್ಬರನ್ನ ನಿಲ್ಸ್ಕೊಂಡು ದೇವರಲ್ಲಿ ಮಾತಾಡ್ತೀವಿ ನಾವು. ಮಾತಾಡಿ ಎಲ್ಲ ಮುಗಿದ್ಮೇಲೆ ಮಣ್ಣು ಹಾಕಾಗಷ್ಟೇ 5 ಇಡಿ ಮಣ್ಣು ಹಾಕ್ಬೇಕು, ಇಲ್ಲ 3 ಇಡಿ ಮಣ್ಣು ಹಾಕ್ಬೇಕು ನಮ್ಮಲ್ಲಿ. ಹಾಕ್ಬೇಕಾದ್ರೆ ಜಾಸ್ತಿ ಇಲ್ಲ. ಆದ್ರೆ ಅದು ಒಯ್ಲ್ ಅಂತ ಬರ್ತದೆ. ಒಯ್ಲ್ ಅಂದ್ರೆ ಇಂಥ ಒಯ್ಲ್ ಅಂತ ಗ್ರಾಮ ಅಂತ ಬಂದಾಗ ಇಂಥವ್ರು ಇಷ್ಟು ಮಣ್ಣು ಹಾಕ್ಬೇಕು, ಇಂಥವ್ರು ಇಷ್ಟು ಮಣ್ಣು ಹಾಕ್ಬೇಕು ಇರುತ್ತೆ ನಮ್ಮಲ್ಲಿ. ಹಾಗಾದ್ಮೇಲೆ ನಾವು ಅಲ್ಲೇ ಕೈಯಿಂದ ತಟ್ಟಂಗಿಲ್ಲ, ಹಿಂಗ್ ಕೈಯಿಂದ ತಟ್ಟಂಗಿಲ್ಲ. ನಾವು ತಟ್ಟದೆ ಹಂಗೆ ಎತ್ಕೊಂಡು ಬರ್ಬೇಕು ಅಂತ ಹಿಂದಕ್ಕೆ ನೋಡಂಗಿಲ್ಲ ಎಲ್ಲ ಮುಗಿದ್ಮೇಲೆ ಎಲ್ಲ ಬಂದ್ಮೇಲೆ ವಾಪಸ್ ನೋಡಂಗಿಲ್ಲ. ನಮ್ಮಲ್ಲಿ ಸಾವಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ನಮ್ಮಲ್ಲಿ ಏನೇ ಇಲ್ಲ, ಮಾಮೂಲಿ ಸೀರೆ ಹಾಕಿದಂಗೆ ಹೋಯ್ತಿವಿ ಅಲ್ಲಿಗೆ. ನಮ್ಮಲ್ಲಿ ಬೀಳ್ಬೇಕಾದ್ರೆ ಅಂದ್ರೆ ಇವರಲ್ಲಿ ಗುಂಡಿ ತೋಡ್ಬಿಟ್ಟು ತಕ ಹೋಯ್ತಾರೆ. ನಮ್ಮಲ್ಲಿ ಆತರ ಇಲ್ಲ, ತಕ ಹೋಗಿ ಎಡ ಮಡಿಕೊಂಡು ಆಮೇಲೆ ಗುಂಡಿ ತೋಡೋದು. ಅಂದ್ರೆ ನಮ್ಮಲ್ಲಿ ಇಲ್ಲಿ ಎಡ ಎತ್ತಬೇಕಾದ್ರೆ ಏನ್ ಮಾಡ್ತಾರೆ ಗೊತ್ತಾ, ಅವ್ರನ್ನ ಎಲ್ಲಿ ಮಲಗಿಸಿರ್ತಾರೆ ಅಲ್ಲಿ ನಾವು ಭೂತ ಅಂತ ಕಟ್ತೀವಿ. ಅದನ್ನ ಭೂತ ಕಟ್ತೀವಿ. ಭೂತ ಕಟ್ಟದೆ ಎತ್ತದೇ ಇಲ್ಲ, ಅಲ್ಲಿಗೆ ಯಾರು ಹೋಗೋದು ಇಲ್ಲ. ಅದಕ್ಕೆ ಒಬ್ರು ಇರ್ತಾರೆ ಅಂತ ಇರ್ತಾರೆ. ಅವ್ರುಗಳು ಅವ್ರ ಮನೆಗಿರತ್ತವು ತವದು ಒಂಚೂರು ಮಣ್ಣು ತೆಗೆದು ಅವ್ರು ಹಾಕಿರ್ತಾರಲ್ಲ ಬಟ್ಟೆ, ಆ ಬಟ್ಟೆಯಲ್ಲಿ ಕಟ್ತಾರೆ. ಹೌದಾ? ಅಂದ್ರೆ ಭೂತ ಕಟ್ಟೋದು ಅಂದ್ರೆ ಏನಕ್ಕೆ? ಅದು ಅಂದ್ರೆ ಮೇಡಮ್ ಏನು ಗೊತ್ತಾ, ನಮ್ಮ ಸುತ್ತಮುತ್ತಗಳು ನಾವು ಸತ್ತಿರ್ತೀವಿ. ನಾವು ಸತ್ತಾಗ ನಮ್ಮ ಸುತ್ತಮುತ್ತ ಸುಮಾರು ಗಾಳಿಗಳು ಇರ್ತವೆ, ಬೇರೆ ಬೇರೆ ಇರ್ತವೆ ಅಂತ. ಆವಾಗ ನಮ್ಗಳಿಗೇನಾರು ತೊಂದರೆ ಆಯ್ತದೆ ಅಂದ್ಬಿಟ್ಟು ಆತರ ಕಟ್ತಾರೆ. ನಮ್ಗಳ ಮೇಲೆ ಏನಾರು ಅವುಗಳು ಬಂದ್ಬಿಡ್ತವೆ ಅಂದ್ಬಿಟ್ಟು ಆತರ ಕಟ್ತಾರೆ ನಮ್ಮಲ್ಲಿ. ಅದನ್ನೇ ಕಟ್ಬಿಟ್ಟು ಆಮೇಲೆ ನೀರು ಬೇಕ್ತಕ್ ಹೋಯ್ತೀವಲ್ಲ, ನೀರು ಬೀದ್ಬಿಟ್ಟು ಶಾಸ್ತ್ರ ಎಲ್ಲ ಮಾಡಿ ನಮ್ಮಲ್ಲಿ ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ಆಮೇಲೆ ಎಣ ತಕ ಹೋಗ್ಬೇಕಾದ್ರೆ ನಾವು ಮಾತಾಡ್ತೀವಿ. ನಮಗೆ ಸ್ಮಶಾನನೇ ಒಂದು ಕಡೆ ಅಂತ ಇರ್ತದೆ ನಮ್ಮಲ್ಲಿ ಇರೋದು ಈ ಕಡೆ ಕಾಡು. ಇಲ್ಲಿ ರಮೇಶನ್ ರೂಮ್ ಇದೆಲ್ಲ ಪಕ್ಕದಲ್ಲಿ, ಅಲ್ಲೇ ನಮ್ಗೆ ಇರೋದು. ಅಲ್ಲೇ ನಾನು ಕೇಳಿ ಮೇಡಮ್ ಹೇಳ್ತೀನಿ. ಆವಾಗ ಅವ್ರ ಯಜಮಾನ್ರುಗಳು ಏನ್ ಮಾತಾಡ್ತಾರೆ ಅಂದ್ರೆ, ಕೆಲವರು ಇವಾಗ ಏನ್ ಮಾಡ್ತಾರೆ, ಜಮೀನಲ್ಲಿ ಮಾಡ್ಕೋತಾರೆ. ಜಮೀನಿ ತೋಟ ಎಲ್ಲ ಇರ್ತಾರಲ್ಲ ಅಲ್ಲಿಗೆ ನಾವು ಮಾಡ್ಕೊತ ಬಂದ್ಬಿಟ್ಟು ಮಾತಾಡ್ತಾರೆ. ಆಮೇಲೆ ಹೆಣ ಮಲಗಿಸ್ಕೊಂಡು ಅವ್ರುಗಳೆಲ್ಲ ಸೇರಿ ಮಾತಾಡ್ತಾರೆ. ಸರಿನಾ? ನೀನು ಎಲ್ಲಿಗೆ ನಮ್ಮ ಮನಸ್ಸು ಕೊಟ್ಟು ಹೆಣ ಮೇಲ್ಗಡೆ, ನಮ್ಮಲ್ಲಿ ಆದ್ರೆ ಬೇಗ ಎದ್ದೇಳಲ್ಲ. ಹೆಣ ಎತ್ತಿದ್ರೆ ತೂಕ ಬರ್ತದೆ ಮೇಡಮ್. 4 ಜನ ಎತ್ತಿದ್ರೆ ಹೆಣ ಎದ್ದೇಳಲ್ಲ. ಹಂಗಾಯ್ತದೆ. ಆವಾಗ ಅವ್ರುಗಳು ಮಾತಾಡ್ತಾರೆ, ನೀನು ಸ್ಮಶಾನಕ್ಕೆ ಹೋಯ್ತೀಯೋ ಇಲ್ಲ ನೀವು ಜಮೀನಲ್ಲೇ ಮಾಡಿಸ್ಕೋತೀಯೋ ಅಂದ್ಬಿಟ್ಟು ಮಾತಾಡ್ತಾರೆ. ಮಾತಾಡಿದಾಗ ಅವರು ಎಲ್ಲಿಗೆ ಮನಸ್ಸು ಕೊಟ್ಟು ಎತ್ತಾರೆ. ಆವಾಗ ನಾವು ಜಮೀನಲ್ಲೇ ಮಾಡ್ಕೋತೀವಿ ಅಂದ್ರೆ ಅವ್ರುಗಳು ಬೇಗ ಎತ್ತಾರೆ. ಇಲ್ಲ ನಾವು ಆಗದೇ ಇಲ್ಲ ಅಂದ್ರೆ ಎದ್ದೇಳಲ್ಲ. ಅವಾಗ ಅಲ್ಲಿಗೆ ತಕ ಹೋಯ್ತಾರೆ. ಹಂಗೆ ಮಾತಾಡಿ ಅಲ್ಲಿ ತಕ ಹೋಗಿ ಹೆಣ ಹಾಕತಾವು. ಅಲ್ಲಿಗೆ ಎಲ್ಲಾನು ತಕ ಹೋಗಿ ನಮ್ಮಲ್ಲಿ ಆದ್ರೆ ಚಪ್ಪಲ್ಗಳು ಹಾಕ ಹೋಯ್ತಾರೆ. ಚಪ್ಪಲ್ ಅಂದ್ರೆ ಅಲ್ಲಿಗೆ ಹಾಕ ಹೋಗಲ್ಲ, ಹೊರಗಡೆನೆ ಬಿಡ್ತಾರೆ. ಸ್ಮಶಾನ ಹತ್ರ ಹಾಕ ಹೋಗಲ್ಲ. ಚಪ್ಪಲ್ ಅಲ್ಲಿ ಗಂಟನ ಹಾಕ ಹೋಗಿ ಹೊರಗಡೆ ನಾವು ಬಿಟ್ಬಿಟ್ಟು ಸ್ಮಶಾನ ಹತ್ರ ಹೋಗೋದು. ನಮ್ಮಲ್ಲಿ ಅಲ್ಲಿ ಹಾಕ್ಬೇಕಾದ್ರೆ ಅಲ್ಲಿ ತಕ ಹೋಗಿ ಹೆಣ ಮಡಿಕೊಂಡು ಗುಂಡಿ ಹೊಡೆದು ಆ ಗುಂಡಿ ಒಳಗಡೆ ತೊಪ್ಪೆ ನೀರೆಲ್ಲ ಹಾಕಿ ಆಮೇಲೆ
ಆಮೇಲೆ ಎಣ ಊತ ಮೇಲೆ ಆಮೇಲೆ ಅವಳು ಹೇಳಿದ್ಲ ಮುಳ್ಳು, ಅವ್ರ ಕಾರೆ ಮುಳ್ಳು, ನಮಗೆ ಬೇರೆ ಮುಳ್ಳು ಬರ್ತದೆ, ಸೊಟ್ಟೆ ಮುಳ್ಳು ಅಂತ ಬರ್ತದೆ. ಒಂಥರ ಎಲೆ ಇರುತ್ತೆ, ಆ ಎಲೆಯಲ್ಲಿ ಸೊಟ್ಟೆ ಮುಳ್ಳುಗಳು ಇರ್ತವೆ, ತುಂಬಾ ಮುಳ್ಳು ಇರ್ತವೆ. ಆ ಮುಳ್ಳುನ ಹಾಕ್ತೀವಿ ನಾವು. ನೀವು ಕಾರೆ ಮುಳ್ಳು ಹಾಕಲ್ಲ? ನಾವು ಕಾರೆ ಮುಳ್ಳು ಮಾತ್ರ ಕಾರೆ ಮುಳ್ಳು ನಾವು ಸೊಟ್ಟೆ ಮುಳ್ಳು ಹಾಕಿ ಆಮೇಲೆ ಅವ್ರ ಬಟ್ಟೆ ಗಿಟ್ಟನೆಲ್ಲ ತಗೊಬೈತೀವಲ್ಲ, ಆ ಬಟ್ಟೆಗಳನ್ನೆಲ್ಲ ಹೊರಗಡೆನೆ ಸುಡ್ತೀವಿ. ನಾವು ಸುಡ್ತೀವಿ. ಕೆಲವು ಬಟ್ಟೆ ಬೇಡ, ಕೆಲವು ಬಟ್ಟೆನ ಸುಡ್ತೀವಿ. ಈ ಕಡೆಯಿಂದ ಈ ಸ್ನಾನ ಮಾಡಿಸಿ ಒದ್ದೆಗಿದ್ದ ಹಾಕಿ ಹೋಯ್ತಾರಲ್ಲ, ಆ ಬಟ್ಟೆಗಳನ್ನ ಮಾತ್ರ ಸುಡ್ತೀವಿ. ಬಾಕಿ ಬಟ್ಟೆಗಳನ್ನೆಲ್ಲ ಗುಂಡಿಗೆ ಹಾಕೋದು ನಾವು, ಗುಂಡಿಗೆ. ಆಮೇಲೆ ಇಲ್ಲಿಂದ ತಗೊಹೋಗಿರ್ತೀವಲ್ಲ ಮಣ್ಣು, ಹೋಗಿರ್ತೀವಲ್ಲ, ಆ ಮಣ್ಣನ್ನು ಗುಂಡಿಗೆ ಹಾಕ್ತಿವಿ ಬಿಚ್ಚಿಬಿಟ್ಟು, ಇಲ್ಲಿ ಕಟ್ಟಿರ್ತೀವಲ್ಲ ಅದು. ಆಮೇಲೆ ಆ ಎಣ ಹಾಕಿರ್ತೀವಲ್ಲ, ಆವಾಗ ಕಣ್ಣತ್ರ ನಾವು ಇದು ಮಾಡ್ತೀವಿ, ಎಣ ಕತ್ತರಿಸ್ತೀವಿ ಕಣ್ಣತ್ರ, ಎರಡು ಕಣ್ಣತ್ರನೇ. ಏನು ಬಟ್ಟೆನ ಕಣ್ಣಿಗೆ ಬಟ್ಟೆ ಮುಚ್ತಾರಲ್ಲ ತಲೆಗೆಲ್ಲ, ಬರೀ ಕಣ್ಣತ್ರ ಮಾತ್ರ ಮಾಡ್ತಾರೆ. ನಮಗೆ ಏನು ಗೊತ್ತಾ, ತಿಥಿ ಮಾಡ್ಬೇಕಾದ್ರೆ ಅವ್ರಿಗೆ ಹಿಂಗೆ ಪೂರ್ತಿ ಕಣ್ಣಿಗೆ ತಲೆಗೆಲ್ಲ ಬಟ್ಟೆ ಮುಚ್ಚಿಬಿಟ್ರೆ ಅವ್ರಿಗೆ ಬಂದ ಅನ್ನ ತಿನ್ನಕ್ಕೆ ಕಣ್ಣು ಕಾಣಿಸಲ್ಲ ಅಂತ. ನಮ್ಮಲ್ಲಿ ಆತರ ನಾವು ಕಣ್ಣಲ್ಲಿ ಕುಯ್ತೀವಿ. ಬಟ್ಟೆ ಎರಡು ಕಣ್ಣ ಹತ್ರನೂ ಅವ್ರು ಬಂದು ಅವ್ರು ಬರೋದಕ್ಕೆ ನಾವು ತಿಥಿ ಮಾಡಿದಾಗ ನಮ್ಮಲ್ಲಿ ಬಂದು ಅನ್ನ ಊಟ ಮಾಡ್ಬೇಕಲ್ಲ, ಅವ್ರು ಬರೋದಾಗ ಕಾಣಲ್ಲ ಅಂದ್ಬಿಟ್ಟು ಕಣ್ಣತ್ರ ಕುಯ್ತೀವಿ. ಕಟ್ ಮಾಡಿ ಆವಾಗ ಕಟ್ ಮಾಡ್ಬಿಟ್ಟು ಎಲ್ಲ ಯಾರನ್ನ ನೋಡ್ಬೇಕಂತೀರ ಅವರೆಲ್ಲ ಬಂದು ನೋಡಿ ಅಂತ ಕರೀತಾರೆ. ಆವಾಗ ಹೋಗಿ ನೋಡ್ಬಿಟ್ಟು ಮಣ್ಣು ಹಾಕ್ತೀವಿ. ಮಣ್ಣು ಮುಚ್ಚಿ ಆಮೇಲೆ ಆ ಮುಳ್ಳುಗಳನ್ನೆಲ್ಲ ಹಾಕಿ ತಲೆ ತಗೊಂಡು ಕಲ್ಲು ಮಡಗಿ ಮಣ್ಣು ಮುಚ್ಚಿ ಆಮೇಲೆ ಶಾಸ್ತ್ರ ಗಿಸ್ತ್ರ ಎಲ್ಲ ಮುಗಿದಾದ್ಮೇಲೆ ನಮಗೆ ಆ ಕಡೆ ಮತ್ತೆ ನಾವು ಊಟ ಮಡಗ್ತೀವಿ. 4 ಮೂಲೆ ಊಟ ಮಡಗ್ತೀವಿ. ಅದನ್ನೇ ನಾವು ಮೀನು ಸಾಂಬಾರೆ, ಉಪ್ಪು ಮೀನು ಸಾಂಬಾರೆ ಮಡಗೋದು ನಾವು 4 ಕಡೆನೇ. ಅವರು ಜಾಸ್ತಿ ತಿನ್ನಂಗಿಲ್ಲ, ಒಂದೊಂದು ಸ್ವಲ್ಪ ತಿಂದ್ಬಿಟ್ಟು ಎದ್ದೇಳ್ಬೇಕು. ಅವ್ರು ತಿನ್ನಕ್ ಕುಂತಿರ್ತಾರೆ 4 ಜನ, ಅದನ್ನ ಪೂರ್ತಿ ತಿನ್ನಂಗಿಲ್ಲ, ಸ್ವಲ್ಪ ತಿಂದ್ಬಿಟ್ಟು ಎದ್ದೇಳ್ಬೇಕು. ಆಮೇಲೆ ಅದೆಲ್ಲ ಆದ್ಮೇಲೆ ಪುನಃ ಸಾಸಿಗೆ ಎಲ್ಲ ಮುಗಿದಾದ್ಮೇಲೆ ಆ ಕಡೆ ಒಬ್ರು ನಿಂತ್ಕೋತಾರೆ, ಈ ಕಡೆ ಒಬ್ರು ನಿಂತ್ಕೋತಾರೆ. ನಮ್ಮಲ್ಲಿ ಕತ್ತಿ ಎಸಿತಾರೆ, ಆ ಕಡೆ ಒಬ್ರು ಎಸಿತಾರೆ, ಈ ಕಡೆ ಒಬ್ರು 4 ಸರಿ ಎಸಿತಾರೆ. ಎಷ್ಟಾದ್ಮೇಲೆ ಯಾರು ನೋಡಂಗಿಲ್ಲ ಅಂತಾರೆ, ಎಷ್ಟಾದ್ಮೇಲೆ ಯಾರು ನೋಡಂಗಿಲ್ಲ ಬರ್ತಾ ಇರ್ಬೇಕು. ನಮ್ಮ ಜೊತೆಲಿ ಇಷ್ಟು. ನಮ್ಮಲ್ಲಿ ಮಾತಾಡಿ ಯಜಮಾನೆಲ್ಲ ಮಾತಾಡಿ ಆದ್ಮೇಲೆ ಎಲ್ರು ಗಂಡಸರೆಲ್ಲ ಮುಂದೆ, ಹೆಂಗಸರೆಲ್ಲ ಹಿಂದೆ ಹೋಗಿ ಒಂದು ಹಳ್ಳನೋ ಏನಾದ್ರು ಇದ್ರೆ ಅಲ್ಲಿ ತೊಪ್ಪೆ ತಕೋಗಿ ಅರಶಿನದು ಅಂದ್ರೆ ಅಲ್ಲಿ ಏನ ಬಲಿಗಿರ್ತಾರಲ್ಲ ಮೇಡಮ್, ಬಲಿಗಿರ್ತಾರಲ್ಲ ಕಾರಿಸ್ಬಿಟ್ಟು ಅವರು ಕಾರಿಸ್ಬಿಟ್ಟು ಅಲ್ಲಿ ದೀಪ ಎಲ್ಲ ಮಡಗಿರ್ತಾರೆ. ಇಲ್ಲಿಂದ ಎಣ ಹಾಕ್ಬಿಟ್ಟು ಹೋದ್ಮೇಲೆ ಕೈ ಕಾಲು ಮುಖ ತೊಳ್ಕೊಂಡು ಅಲ್ಲಿಗೆ ಹೋಗಿ ಹುಣಸೆ ಹಣ್ಣು ಅಂದ್ರೆ ಕಲ್ಸಿ ಮಡಗಿರ್ತಾರೆ. ಹುಣಸೆ ಹಣ್ಣು ಕೈ ಹಾಕ್ಬಿಟ್ಟು ಆಮೇಲೆ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಅಕ್ಕಿ ತಕೊಬಂದು ಅವ್ರ ಮನೆ ಎಲ್ಲಿ ಮಲಗಿಸ್ತಾರೆ ಅಲ್ಲಿ ಹೊರಗಡೆ ಬಂದ್ಬಿಟ್ಟು ಅಕ್ಕಿನ ಎಸ್ಬಿಟ್ಟು ಹೋಯ್ತಾರೆ. ಎಲ್ರಿಗೆ ಯಾರು ಎಷ್ಟು ಜನ ಹೋಗಿರ್ತೀವಿ ಅಷ್ಟು ಜನ ಇಲ್ಲ, ಹುಳಿ ಮುಟ್ಟಬೇಕಲ್ಲಿ. ನಮ್ಮಲ್ಲಿ ಅಲ್ಲಿಂದ ಬಂದಾಗ ಅರ್ಶನ ತೊಪ್ಪ ಅರ್ಶನ ಕೈಗೆ ಹಾಕಿ ಕೈ ತೊಳ್ಕೊತೀವಿ. ತೊಪ್ಪನ ತಲೆ ಇದಾಕ್ತಿವಿ. ಹಾಕ್ಬಿಟ್ಟು ಹೋಗಿ ದೀಪ ಹಚ್ಚಿರ್ತಾರಲ್ಲ ನಮ್ಮಲ್ಲಿ ಹಂಗೆ ಬಾಗಿಲುಗಳೆಲ್ಲ ತೊಪ್ಪ ನೀರು ಎಸ್ಲೇಬೇಕು. ಬಾಗಿಲ ಹತ್ರ ಮತ್ತೆ ಮನೆ ಒಳಗಡೆ ಕ್ಲೀನ್ ಮಾಡ್ಬಿಟ್ಟು ಮನೆ ಒಳಗಡೆ ಬಾಗಿಲು ಮುಂದೆನೆ ದೀಪ ಹಚ್ಚಿರ್ತಾರೆ. ನಮ್ಮಲ್ಲಿ ಎಲ್ರು ದೀಪನ ಶರಣ ಮಾಡ್ಕೊಂಡು ಹೋಗಿ 10 ನಿಮಿಷ ಬಾಗಿಲು ಕೂತಿರ್ಬೇಕು. ನಾವು ಕುಡಿಯಂಗಿಲ್ಲ, ಅಲ್ಲಿ ಟೀ ವ್ಯವಸ್ಥೆ ಎಲ್ಲ ಇರುತ್ತೆ ಮೇಡಮ್. ಪಕ್ಕದ ಮನೆಗಳನ್ನೆಲ್ಲ ಟೀ ತಗೊಂಡ್ ಕೊಡ್ತಾರೆ. ಅಂದ್ರೆ ನಮ್ಮಲ್ಲಿ ಮೇಡಮ್ ಸಾವು ದಿನ ಯಾರ ಮನೇಲಿ ಅಡಿಗೆ ಮಾಡಲ್ಲ, ಯಾರ ಮನೆಯಲ್ಲೂ ಇಲ್ಲ ನಮ್ಮಲ್ಲಿ. ಆಮೇಲೆ ಏನು ಗೊತ್ತಾ ಮೇಡಮ್, ನಮ್ಮಲ್ಲಿ ಸಾವು ಹೋಗಿ ಎಣ ಹಾಕಿ ಊತ್ಬಿಟ್ಟು ಬರೋ ಗಂಟನವೇ ಯಾರು ಬೆಳಗಂಗಿಲ್ಲ, ನೀರು ತರಂಗಿಲ್ಲ.
ನಂಟ್ರೆಲ್ಲರೂ ಮನೆಯವರನ್ನು ಎಲ್ರೂ ನಮ್ಮ ಆಡಿಲಿ ಯಾರು ಅಷ್ಟು ಜನ ನಮ್ಮಲ್ಲಿ ಆತರ ನಮ್ಮ ಜೇಕಲ್ಲಿ ನಮ್ಮ ಜೇಕಲ್ಲಿ ಯಾರು ನೀರ್ ತರಲ್ಲ ಮತ್ತೆ ಬೆಳಗೋದು ಇಲ್ಲ ಮೇಡಮ್. ಬೇರೆಯವ್ರು ಎಲ್ಲ ಅಡಿಗೆ ಮಾಡ್ತಾರೆ ಇಲ್ಲ ಅನ್ನಲ್ಲ. ನಮ್ಮ ನೆಂಟರುಗಳು ಮಾತ್ರ ಯಾರ ಮನೇಲಿ ಅಡಿಗೆ ಮಾಡಲ್ಲ, ಬೇರೆಯವ್ರ ಮನೇಲಿ ಅಡಿಗೆ ಮನೇಲಿ ಇದ್ ಮಾಡ್ತಾರೆ, ಬೇರೆಯವ್ರ ಮನೇಲಿ ಅಡುಗೆ ಮಾಡ್ತಾರೆ. ನಮ್ಮ ಮನೇಲಿ ಎಣ್ಣೆ ಹೋಗಿ ಬರೋ ಗಂಟೆ ಅದು ಸೂತ್ಗೆ ಅಂತಾರೆ, ಸೂತ್ಗೆ ನೀರ್ ಅಂತಾರೆ. ಅದು ಹೋಗಿ ಬಂದಾಗ ಮಾತ್ರ ನಾವು ನೀರ್ ತುಂಬಿಸ್ಬೇಕು. ಅಡಿಗೆ ಮಾತ್ರ ಮತ್ತೆ ಅದು ಮಾತ್ರ ಅದಕ್ಕಿಂತ ಮುಂಚೆ ನೀರ್ ತುಂಬಿಸಿದ್ರೆ ಸೂತ್ಗೆ ನೀರ್ ಕುಡಿಯಲ್ಲ. ಆಡಿಲಿ ತೀರೋದ್ರು ಮೇಡಮ್, ಯಾರು ಆಡವ್ರು ಯಾರು ನೀರ್ ತರ ಅಡಿಗೆ ಮಾಡ್ತಾರೆ, ನೀರ್ ತಕೊಂಬಂದು ಅಡಿಗೆ ಮಾಡ್ತಾರೆ, ಮಾತ್ರ ಬೆಳಗಲ್ಲ. ಮತ್ತೆ ನಮ್ಮಲ್ಲಿ ಒಳಗಡೆ ಕಸನು ಗುಡ್ಸಲ್ಲ, ಹೊರಗಡೆನು ಕಸ ಗುಡ್ಸಲ್ಲ. ಎಣ ತಕ ಹೋಗಿ ಎಣ ಊತ್ಬಿಟ್ಟು ಬಂದಾದ್ಮೇಲೆ ಮನೆ ಕಸ ಎಲ್ಲ ಗುಡ್ಸಿ ಬಾಗ್ಲು ಕಸ ಗುಡ್ಸಿ ಬಾಗ್ಲಿಗೆ ತೊಪ್ಪೆಲ್ಲ ಚೆಲ್ಲಿ ಆಮೇಲೆ ಪಾತ್ರೆಗಳನ್ನ ತಕೊಂಡು ಎಲ್ಲಾನು ಬೆಳಿಗ್ಗೆ ತೊಳೆದು ಹೊಸ ನೀರ್ ತಕ ಬರ್ತಾರೆ ನಮ್ಮಲ್ಲಿ ಜೇಕೆಯಲ್ಲಿ. ಇಲ್ಲ ಡ್ರೆಸ್ ಅವಾಗ ಮಾಮೂಲಿ ನಮ್ ಸೀರೆ ಕಾಟನ್ ಸೀರೆ ಬರ್ತಿತ್ತಲ್ಲ, ಮತ್ತೆ ಹುಡುಗರೆಲ್ಲ ಪಂಚನೆ ಪಂಚೆ ಸರ್ಟು. ನಾವು ಹಿಂಗೆ ಮಾಮೂಲಿ ಹಿಂಗೆ ಕಟ್ಟಿ ನಮ್ಮಲ್ಲಿ. ಆದ್ರೆ ನಾವು ಚಿಕ್ಕದ್ರಲ್ಲಿ ಆತರ ಹಾಕಿಲ್ಲ. ಆದ್ರೆ ಅದು ಪದ್ಧತಿ ಬಂದಾಗ ಏನು ಕಾರ್ಯ ಗಿರಿಯ ಬಂದಾಗ ನಾವ್ ಹಾಕ್ಲೇಬೇಕು. ಹಾಕ್ತಿದ್ರು ಮೇಡಮ್. ಈಗ ಸಾವು ದಿನ ಅಕ್ಕಿ ಹಾಕ್ತಾರೆ, ಇಲ್ಲ ಈಗ ಸಾವು ದಿನ ಅಕ್ಕಿ ಹಾಕದ ಇವ್ರು. ನಾವು ಸಾವು ದಿನಗೂ ಹಾಕ್ತಿವಿ. ಬರ್ತದಲ್ಲ ಕಟ್ಲೆ ತಿಥಿ ಮಾಡ್ತೀವಲ್ಲ, ಅವಾಗ ನಮ್ಗ ಇದೇ ಡ್ರೆಸ್. ನಮ್ಮಲ್ಲಿ ಕಟ್ಲೆ ದಿನ ಮಾಡ್ತಾರೆ. ನಮ್ಮಲ್ಲಿ ಬೆಳಿಗ್ಗೆ ರಾತ್ರಿ ಕೂತ್ಕೊಂಡ್ರೆ ಬೆಳಿಗ್ಗೆ ಜಾವ ಗಂಟನು ಕಟ್ಲೆ ಇರ್ತದೆ. ಎಲ್ಲ ದೇವರಲ್ಲಿ ನಮ್ಮಲ್ಲಿ ತಿಥಿ ಮಾಡಿ ನಮ್ಮಲ್ಲೂ ಹಂಗೇನೆ ಬೆಳಗಾನೆ ದೇವ್ರು ಕರೀತಾರೆ. ಅದು ಏನಾಗುತ್ತೆ ಗೊತ್ತಾ ಮೇಡಮ್, ನಮ್ಮಲ್ಲಿಗೆ ದೇವ್ರು ಕರೆದ್ರೆ ನಮ್ಮಲ್ಲಿ ಅವ್ರು ತೀರೋಗಿರೋರು ನಾವು ಮೈ ಮೇಲೆ ಬರೆಸ್ತೀವಿ. ಯಾರು ತೀರೋಗಿರ್ತಾರೆ ಅವ್ರು ಮೈ ಮೇಲೆ ಬರ್ತಾರೆ. ಮೈ ಮೇಲೆ ಬರೋ ಗಂಟನು ನಾವು ಬಿಡಲ್ಲ, ಮೈ ಮೇಲೆ ಬರ್ಲೇಬೇಕು ಅವರು. ಹಂಗ ಮಾಡ್ತಾರೆ. ಈಗ ನಾನ್ ತೀರೋದನಿ ನಿನ್ ಮೇಲೆ ನಾನು ಬರ್ಬೇಕಾದ್ರೆ ನನಗೆ ಇಷ್ಟಪಟ್ಟು ನಾನು ಯಾರ ಹತ್ರ ಹೋಗ್ತೀನಿ ಅವ್ರ ಮೈ ಮೇಲೆಗೆ ಹೋಗಿ ನಾನು ಹೆಂಗಾಗಿ ತೀರುವುದೇ, ಯಾರು ಮಾಡಿದ್ರು ನನ್ನಾಗಿ ನಾನೇ ತೀರೋದ್ನ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಅವ್ರು ಏನನ್ನ ಹಾಕೋತಿದ್ರು, ಬಟ್ಟೆ ಯಾವ ಬಟ್ಟೆ ಹಾಕೋತಿದ್ರು, ಅವ್ರು ಯಾವ ರೀತಿ ನಡೀತಿದ್ರು, ಯಾವ ರೀತಿ ಓಡ್ತಿದ್ರು, ಅವ್ರು ಏನೇನು ಮೇಕಪ್ ಮಾಡ್ಕೊತಿದ್ರು ಎಲ್ಲಾನು ಮೇಡಮ್ ಪ್ರತಿ ಒಂದು ತಕೊಬಂದ್ ಮಾಡ್ಬೇಕು. ನಮ್ಮ ಅವತ್ತಿಗೆ ಅವ್ರ ಮೈ ಮೇಲೆ ಬಂತಂದ್ರೆ ಅದನ್ನೆಲ್ಲ ತೋರ್ಸ್ಬೇಕು ಅವ್ರಿಗೆ. ನಮ್ಮಲ್ಲಿ ಗಂಡಸರಿಗೂ ನಾವು ಈಗ ನಾನ್ ತೀರೋಗಿ ನಾನು ಹುಡುಗರ ಮೇಲೆ ಬರ್ಬೇಕಾದ್ರೂ ಅವ್ರು ಸೀರೆ ಹಾಕೊಳ್ಳೇಬೇಕು. ಹುಡುಗರುವೆ ಬಳೆನ ಹಾಕೋಬೇಕು, ಸೀರೆನ ಹಾಕೋಬೇಕು, ತೊಡ್ತೀವಿ ಅದೆಲ್ಲ ಹಾಕ್ಬೇಕು. ಡಿಲಿವರಿ ಆಗುತ್ತಲ್ಲ, ಡಿಲಿವರಿ ಆಗಿ ಇನ್ನೊಂದು 7 ದಿನದಲ್ಲಿ ಎಲ್ಲ ಒಂದು ಮನೆ ಬಿಡದೆ ತಪ್ಪ ನೀರ್ ಹಾಕ್ಬೇಕು ನಾವು. ಯಾರ ಮನೇಲಿ ಮಗು ಹುಟ್ಟಿದ್ರು ಈಗ ನಮ್ಮ ಮನೇಲಿ ಒಂದ್ ಮಗು ಇದೆ, ಈಗ ಒಂದ್ ಸೂತಗ ಕಳಿಬೇಕಂದ್ರೆ ಎಲ್ಲ ಮನೆ ಭಾಗಕ್ಕೂ ತಪ್ಪ ನೀರ್ ಹಾಕ್ಲೇಬೇಕು. ಈಗ ನಿಮ್ ಮನೆ ಇದ್ರೆ ನಿಮ್ ಮನೆಗ್ ಹಾಕ್ಬೇಕು, ಈಗ ಮನೆಗೂ ಹಾಕ್ಬೇಕು ನಾವು ತಪ್ಪ ನೀರು ಮನೆಗೆ ಹಾಕ್ಬೇಕು. ಮತ್ತೆ ಬೇರೆ ದಿನ ನಾವು ಅರ್ಸಿರ್ತೀವಿ. ನಾವು ಇಷ್ಟು ದಿನದಲ್ಲಿ ನಮ್ಗೆ ದುಡ್ಡು ಕಾಸು ಸಿಕ್ಕಿದ್ಮೇಲೆ ನಾವು ಗುಳ್ ತಾರಿಸ್ತೀವಿ ಅಂತೀವಿ. ಆಗ ದುಡ್ಡು ಕಾಸು ಸಿಕ್ಕಿದ್ಮೇಲೆ ನಾವೇನ್ ಮಾಡ್ತೀವಿ, ಎಲ್ಲಾದ್ನೂ ಕರ್ದು ಅಡ್ಗೆ ಮಾಡಾಗ ಲತಾ ಬಾಯಲ್ಲಿ ಬಟ್ಟೆ ಕೊಟ್ಟಿ ಬೆಳಿಗ್ಗಿಂದ ಒಂದಗಳು ನೀರು ಕುಡಿದೆ ಅಂತೆ, ಏನು ತಿಂದೆ ಬಾಯಿ ನೀರು ಸುದ ಸೊಟ್ಟಂಗಿಲ್ಲ. ಅಡುಗೆ ಮಾಡಾಗ ಮಾಡದೆ ಉಗುಳು ಬೇರೆ ಕಡೆ ಉಗಿಬೇಕು ನಮ್ಮಲ್ಲಿ. ಮತ್ತೆ ಅಕ್ಕಿ ಸೋಸಗ್ಲುವಿ ಮಗು ಅಕ್ಕಿನ ಆಯ್ಕ ತಿನ್ನಂಗಿಲ್ಲ. ಅಡುಗೆ ಮಾಡ್ಬೇಕದನ್ನ ಮಾಡಿ 7 ತಟ್ಟೆ ಅನ್ನ ಇಡ್ತಾರೆ. ಅನ್ನ ಇಟ್ಟು ಅವ್ರ ಮೇಲೆ ಅಜ್ಜಿನ ಕರೆಸಿ ಮಾತಾಡಿ ಅಜ್ಜಿರ್ ಬಂದು 7 ಅಜ್ಜಿರ್ ಬಂದು ಮಾತಾಡಿ ಅದು ಇಷ್ಟ ಆದ್ಮೇಲೆ ಮಾತ್ರ ನಾವು ಅನ್ನನ ಬಡಿಸ್ಕೊಡ್ಬೇಕಾದ್ದು. ಅದರಲ್ಲಿ ಎಲೆ ತಪ್ಪಲ ನೀರು, ಒಂದ್ ತಪ್ಪಲ ನೀರು ಎಲ್ಲ ಆಮೇಲೆ ಅರಿಶಿನ ಪುಡಿ ಕಲಸ್ಕೊಂಡು ಎಣ್ಣೆ ಎಲ್ಲ ಸೇರಿಸಿ ಅಲ್ಲಿ ಮಡಗ್ಬಿಟ್ಟು 1 ರೂಪಾಯಿ ಕಾಣಿಕೆ ಹಾಕ್ಬಿಡ್ತೀವಿ. ಹಾಕ್ಬಿಟ್ಟು ನಮ್ಮ ದೇವ್ರಿಗೆ ಮಾತಾಡ್ತೀವಿ. ಮಾತಾಡಿದ್ಮೇಲೆ
ಈಗ ನಿನ್ ಮೇಲಾದ್ರ ನಮ್ಮ ಮೇಲಾದ್ರ ಯಾರ ಮೇಲೆ ಇಷ್ಟ ಇರೋರ ಮೇಲೆ ಬರ್ತದ. ಬಂದ ಮೇಲ್ಕ ಅದು ಪಾಪಗ ಇದಾಯ್ತದಲ್ಲ, ಅದಕ್ಕೋಸ್ಕರ ಅರ್ಕ ಕೊಟ್ಟಂಗೆ.